ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ಇವತ್ತು ವೆಡ್ನೆಸ್ಡೇ ಮಾರ್ನಿಂಗ್. ಬೆಳಗ್ಗೆ ನನ್ನ ತಿಂಡಿಗೆ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ. ಮಧ್ಯಾಹ್ನದ ಊಟಕ್ಕೆ ಲಂಚ್ ಬಾಕ್ಸಿಗೆ ಮಗಳಿಗೆ ಮತ್ತು ಹಸ್ಬೆಂಡ್ಗೆ ಚಪಾತಿ, ಎಲೆಕೋಸು ಪಲ್ಯ ಇಷ್ಟೆಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಫಸ್ಟಿಗೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀನಿ. ನೆನ್ನೆ ಅಂತಲೇ ಎಲ್ಲ ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಸ್ವಲ್ಪ ಚಳಿ ಇರೋದ್ರಿಂದ ದೋಸೆ ಹಿಟ್ಟಷ್ಟು ಉದುಗಿ ಬರಲ್ಲ, ಆದ್ರೂ ಬೇಗನೆ ರುಬ್ಬಿ ಇಟ್ಕೊಂಡಿದ್ದೆ. ನೋಡಿ, ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮೆತ್ತಗೆ ಬೇಯಿಸ್ಬಿಟ್ಟು ಈರುಳ್ಳಿನೆಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿರಬೇಕು. ಈ ಥರ ಒಗ್ಗರಣೆಗೆ ಅದನ್ನು ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕಬೇಕು. ಇವಾಗ ಅದನ್ನು ಆಲೂಗಡ್ಡೆ ಎಲ್ಲ ಮಿಕ್ಸ್ ಮಾಡಬೇಕು. ದೋಸೆಗೆ ಆಲೂಗಡ್ಡೆ ಪಲ್ಯನೇ ಒಳ್ಳೆ ಕಾಂಬಿನೇಷನ್. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ, ದೋಸೆ ಹಿಟ್ಟು. ಇದಕ್ಕೆ ಸ್ವಲ್ಪ ಸೋಡಾ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಕ್ಕಿ ಹಿಟ್ಟನ್ನು ಹಾಕಬೇಕು, 1-2 ಸ್ಪೂನಷ್ಟು. ಇನ್ನೇನು ನಾವು ದೋಸೆ ಹಾಕ್ತೀವಿ ಅಂದಾಗ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕು. ದೋಸೆ ಚೆನ್ನಾಗಿ ಬರುತ್ತೆ. ಇವಾಗ ದೋಸೆ ಹಾಕ್ತಾಯಿದ್ದೀನಿ ನೋಡಿ. ಫಸ್ಟು ನನ್ನ ಮಗಳಿಗೆ ಕೊಡಬೇಕು, ಅವಳೇ ಫಸ್ಟು ಹೋಗೋದು ಸ್ಕೂಲ್ಗೆ. ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಅವಳಿಗೆ ಆಲೂಗಡ್ಡೆ ಪಲ್ಯನೇ ಇಷ್ಟ ಆಗುತ್ತೆ ದೋಸೆಗೆ. ನೋಡಿ, ಈ ಥರ ಬಂದಿದೆ ದೋಸೆ. ಇದಕ್ಕೆ ನಾನು ಸ್ವಲ್ಪ ಕೆಂಪಕ್ಕಿನೂ ಹಾಕಿದ್ದೀನಿ. ತಿಂಡಿಗೆ ದೋಸೆ ರೆಡಿ ಆಯಿತು. ನನ್ನ ಬಾಕ್ಸಿಗೂ ಸಹ ದೋಸೆನೇ ಹಾಕು ಅಂತ ಹೇಳಿದ್ಲು, ಅದಕ್ಕೆ ಅವಳ ಬಾಕ್ಸಿಗೆ ದೋಸೆನೇ ಹಾಕಿದ್ದೆ. ಇನ್ನು ಚಪಾತಿ ಕಾಂಬಿನೇಷನ್ ನಾನು ಕ್ಯಾಬೇಜ್ ಪಲ್ಯ ಮಾಡಿದ್ದೆ, ಎಲೆಕೋಸು ಪಲ್ಯ. ಇದು ನಮ್ಮ ಗಾರ್ಡನಲ್ಲೇ ಬಿಟ್ಟಿತ್ತು ಸೊಪ್ಪು. ಚಿಲ್ಕರ್ವೆ ಸೊಪ್ಪು ಅಂತಾರೆ ಇದಕ್ಕೆ. ಒಂದು ಸ್ವಲ್ಪ ಮುಳ್ಳಿದೆ ಈ ಸೊಪ್ಪಲ್ಲಿ. ಇವಾಗ ಎಲೆಕೋಸು ಪಲ್ಯ ಮಾಡೋಣ, ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಎಲೆಕೋಸು ಪಲ್ಯ. ಹಾಗೆ ಅನ್ನ ಸಾಂಬಾರು ಜೊತೆ ಇದನ್ನು ನಂಚ್ಕೋಬೋದು. ಚಪಾತಿಗೂ ಒಳ್ಳೆ ಕಾಂಬಿನೇಷನ್ ಇದು. ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಬೇಕು ಒಗ್ಗರಣೆಗೆ. ಕಡಲೆಬೇಳೆನ ಜಾಸ್ತಿ ಕೆಂಪಗೆ ಮಾಡಬಾರ್ದು. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಕಬೇಕು. ಈರುಳ್ಳಿನ ಹಾಕಬೇಕು ಒಗ್ಗರಣೆಗೆ. ಬೇಗನೆ ಆಗೋಗ್ಬಿಡುತ್ತೆ ಇದು ಕ್ಯಾಬೇಜ್ ಪಲ್ಯ, ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ನೀಟಾಗಿ ಎಲ್ಲವನ್ನು ಎಣ್ಣೆಯಲ್ಲಿ ಬಾಡಿಸ್ಬೇಕು. ಈರುಳ್ಳಿ ನಾನು ಒಂದು ಹಾಕಿದ್ದೆ, ಒಂದು ಚಿಕ್ಕ ಸೈಜಿಂದು. ಹಸಿಮೆಣ್ಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಉದ್ದುದ್ದಕ್ಕೆ ಬೇಕಾದರೂ ಕಟ್ ಮಾಡಿ ಹಾಕ್ಬೋದು. ಒಂದು ಸ್ವಲ್ಪ ಉಪ್ಪು, ಎಲ್ಲನೂ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಮತ್ತು ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಬಿಸಿನೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಹೂಕೋಸು, ಎಲೆಕೋಸು ಎರಡೂ ಬಿಸಿನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು. ಒಂದು ಸ್ವಲ್ಪ ಅರಿಶಿನನೂ ಹಾಕಬೇಕು. ಉಪ್ಪು ಅರಿಶಿನ ಹಾಕ್ಬಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಅದನ್ನು ವಾಶ್ ಮಾಡಿ ಇಟ್ಕೋಬೇಕು. ಇವಾಗ ಕಟ್ ಮಾಡಿರ್ತಕ್ಕಂಥ ಎಲೆಕೋಸನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನೂ ಸಣ್ಣದಾಗಿ ಬೇಕಾದರೂ ಕಟ್ ಮಾಡಿ ಇಟ್ಕೋಬೋದು. ನನಗೆ ಇಷ್ಟಿದ್ರೆ ಸಾಕು, ನನಗೆ ಇಷ್ಟ ಆಗುತ್ತೆ. ಇವಾಗ ನೀರನ್ನು ಜಾಸ್ತಿ ಹಾಕಬಾರ್ದು ಬೇಯೋದಕ್ಕೆ, ಪಲ್ಯ ನೀರಾಗಿಬಿಡುತ್ತೆ. ಸ್ವಲ್ಪ ನೀರು ಹಾಕಬೇಕು. ಅದು ಇರೋ ನೀರಿನ ಅಂಶನೇ ಅದರಲ್ಲಿ ಬೆಂದ್ಕೊಬಿಡುತ್ತೆ. ಇವಾಗ ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಇವಾಗ ಒಂದು ಲಿಡ್ ಮುಚ್ಚಿ ಬೇಯಕ್ಕೆ ಬಿಟ್ಬಿಡಬೇಕು. ನೋಡಿ, ಈ ಕಡೆ ಚಪಾತಿ ಬೇಯಿಸ್ತಾ ಇದ್ದೀನಿ ಲಂಚ್ ಬಾಕ್ಸಿಗೆ.
ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೆ ಪಲ್ಯನ. ನೋಡಿ ರೆಡಿ ಆಗ್ತಾಯಿದೆ. ಇವಾಗ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇವಾಗ ಲಂಚ್ ಬಾಕ್ಸಿಗೆ ರೆಡಿ ಆಯಿತು ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ.